ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸುಲಭವಾಗಿ ನಿಮಗೆ ಚಿಕನ್ ಉರುವಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಮಾಡ್ಬೋದು. ನಿಮಗೆ ದಿಢೀರ್ ಅಂತ ರೆಡಿ ಆಗ್ತದೆ ಮತ್ತು ತುಂಬ ರುಚಿಯಾಗಿರ್ತದೆ. ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 9ರಿಂದ 10 ಉದ್ದ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಬಿಸಿ ನೀರಲ್ಲಿ ನೀವು ಒಂದು ಅರ್ಧ ಗಂಟೆ ಆದರೂ ನೆನೆಸಿ ಇಡಬೇಕು. ಯಾಕಂದ್ರೆ ಆಗ ತುಂಬ ಮೆತ್ತಗೆ ಆಗ್ತದೆ ಮತ್ತು ಕಲರ್ ಕೂಡ ಒಳ್ಳೆ ಬರ್ತದೆ ಉದ್ದ ಮೆಣಸು ಹಾಕಿದ್ರೆ. ನೋಡಿ ಇಲ್ಲಿ 10 ಮೆಣಸು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹಾಗೆ ಒಂದು 1/4 ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಅರಶಿನ ಪುಡಿ, ಅಂದರೆ ಇದನ್ನೀಗ ಮ್ಯಾರಿನೇಟ್ ಮಾಡ್ಕೋಬೇಕು. ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜದ ಹುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಗರಂ ಮಸಾಲ ಇದ್ರೆ ಹಾಕಿ 1 ಸ್ಪೂನಷ್ಟು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ. ಹಾಕಿ ಎಲ್ಲವನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಮೇಯ್ನಾಗಿ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಒಂದು ಅರ್ಧ ಗಂಟೆ ಆದರೂ ಹಾಗೆ ಬಿಡಬೇಕು. ಹಾಗೆ ಇಲ್ಲಿ ನೋಡಿ ನಾನು ಒಂದು ಲಿಂಬೆ ಹುಳಿಯನ್ನ ಹಿಂಡ್ತಾ ಇದ್ದೇನೆ. ಒಂದು ಅರ್ಧ ಲಿಂಬು ಇದ್ರೆ ಸಾಕಾಗ್ತದೆ. ಯಾಕಂದ್ರೆ ಬೇಗ ಮ್ಯಾರಿನೇಟ್ ಆಗ್ತದೆ. ಮತ್ತೆ ಚಿಕನ್ ಬೇಯಿಸುವಾಗ ಕೂಡ ಒಳ್ಳೆ ಬೇಯ್ತದೆ. ಆದರೆ ಬೀಜ ಎಲ್ಲ ಹಾಕೋಬೇಡಿ. ಬೀಜ ಎಲ್ಲ ತೆಗೆದು ಬಿಸಾಡಿ. ಎಲ್ಲವನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಬಿಡಿ. ಮೆಣಸು ಕೂಡ ನೋಡಿ ಒಳ್ಳೆ ಮೆತ್ತಗಾಗಿದೆ. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಇದಕ್ಕೇನು ಸೇರಿಸ್ಕೊಳ್ಬೇಕಂತಿಲ್ಲ, ಖಾಲಿ ಮೆಣಸು ಮಾತ್ರ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಒಳ್ಳೆ ನೆಂದಿದೆ ಈಗ. ಇದನ್ನ ನಾನು ಒಂದು ಚಿಕ್ಕ ಜಾರಲ್ಲಿ ಹಾಕಿ ರುಬ್ಕೊಳ್ತೇನೆ. ಫಸ್ಟಿಗೆ ಏನು ನೀರು ಸೇರಿಸ್ಕೊಳ್ಬೇಡಿ. ಬೇಕಾದ್ರೆ 1-2 ಸ್ಪೂನ್ ಅಷ್ಟು ನೀರು ಹಾಕಿ ರುಬ್ಕೊಳ್ಳಿ. ತುಂಬ ನೀರು ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪಗೆನೆ ಇರಲಿ. ನೋಡಿ ಇದನ್ನು ರುಬ್ಕೊಂಡು ತಗೊಂಬಂದಿದ್ದೇನೆ. ಒಳ್ಳೆ ನುಣ್ಣಗೆ ರುಬ್ಕೊಂಡಾಗಿದೆ. ಇದನ್ನ ಈಗ ಬದಿಗಿಡಿ. ಒಂದು ದಪ್ಪ ತಳದ ಪಾತ್ರೆ ತಗೊಳ್ಳಿ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕೊಳ್ಳಿ, ರುಚಿ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಎಣ್ಣೆ ಕೂಡ ಹಾಕೋಬಹುದು. ಹಾಗೆ ಒಂದು 2ರಿಂದ 3 ಉದ್ದ ಮೆಣಸನ್ನ ಹಾಗೆ ಹಾಕೊಳ್ಳಿ. ಒಂದು ಹಿಡಿಯಷ್ಟು ಗೋಡಂಬಿ ಅಂದ್ರೆ ಗೇರು ಬೀಜ ಕೂಡ ಹಾಕಿ ಇದನ್ನೀಗ ನಾವು ಫ್ರೈ ಮಾಡ್ಕೊಳ್ಳೋದು ಮುಖ್ಯವಾಗಿ. ನೋಡಿ, ನಂತರ ಇದಕ್ಕೆ ಒಂದು ಕರಿಬೇವನ್ನು ಇದ್ರೆ ಅದನ್ನು ಕೂಡ ಹಾಕೊಳ್ಬೇಕು. ಈಗ ನಾನು ಕರಿಬೇವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಅದು ಕೂಡ ಒಳ್ಳೆ ಫ್ರೈ ಆಗಬೇಕು. ಯಾಕೆ ಫಸ್ಟ್ ಹಾಕಲಿಲ್ಲ ಅಂದರೆ ಬೇಗ ಅದು ಫ್ರೈ ಆಗ್ತದೆ. ಅದಕ್ಕಾಗಿ ಕೊನೆಯಲ್ಲಿ ಹಾಕೊಂಡಿದ್ದೇನೆ. ಎಲ್ಲವನ್ನ ಫ್ರೈ ಮಾಡಿ ಕಂದು ಬಣ್ಣಕ್ಕೆ ಬರಬೇಕು. ಗೋಡಂಬಿ ಎಲ್ಲ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಇದು ಮಾಡಲಿಕ್ಕೆ ಸುಲಭ, ತುಂಬ ಬೇಗ ಆಗ್ತದೆ. ಹಾಗೆ ಇದನ್ನು ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು. ಒಂದೇ ಬಗೆಯ ಡಿಶ್ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ. ಒಂಥರ ಡಿಫ್ರೆಂಟ್ ಆಗಿರ್ತದೆ. ನೋಡಿ ಆಗಿದೆ ಈಗ. ಇದನ್ನ ನಾನು ತೆಗೆದು ಒಂದು ಪ್ಲೇಟಲ್ಲಿ ಹಾಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ ಎಲ್ಲವನ್ನ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಅದೇ ತುಪ್ಪಕ್ಕೆ ನಾನು ರುಬ್ಬಿಟ್ಕೊಂಡ ಮಸಾಲೆ ಅಂದರೆ ಮೆಣಸಿದೆ ಅಲ್ಲ, ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿಯವರೆಗೆ ಫ್ರೈ ಮಾಡಿ. ಹಾಗೆ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡಿದ್ದೇನೆ. ನೋಡಿ ಒಳ್ಳೆ ಫ್ರೈ ಆಗಿದೆ ಈಗ. ಈಗ ನೀವು ಮ್ಯಾರಿನೇಟ್ ಮಾಡಿಟ್ಟಿದ್ರಲ್ಲ ಅದನ್ನು, ಅಂದರೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆಲ್ಲ ಹಾಕ್ಕೊಂಡಿದ್ದೇವೆ, ಉಪ್ಪು, ಕೊತ್ತಂಬರಿ ಬೀಜದ ಹುಡಿ ಎಲ್ಲ. ಆದ್ದರಿಂದ ಏನು ಟೆನ್ಷನ್ ಮಾಡ್ಕೋಬೇಡಿ. ಇದು ಮೆಣಸಲ್ಲೇ ಬೇಯಲಿ. ಉಪ್ಪೇನು ಹಾಕ್ಲಿಕ್ಕೆ ಹೋಗಬೇಡಿ ಫಸ್ಟಿಗೆ. ಬೇಕಾದರೆ ಮತ್ತೆ ನೀವು ಹಾಕ್ಕೊಂಡ್ರೆ ಸಾಕು. ಈಗ ಒಳ್ಳೆ ಬೇಯಬೇಕು. ಅದೇ ರೀತಿ ಒಳ್ಳೆ ಡ್ರೈ ಆಗಬೇಕಿದು. ಅಲ್ಲಿಯವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಿಟ್ಟು ಇದನ್ನೊಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ತುಪ್ಪ ಹಾಕಿದ್ರಿಂದ ತುಂಬ ಚೆನ್ನಾಗಿ ಮೇಲ್ಗಡೆ ತುಪ್ಪ ಎಲ್ಲ ಬರ್ತಾ ಇದೆ. ರುಚಿ ಕೂಡ ಚೆನ್ನಾಗಿರ್ತದೆ, ನೋಡ್ಕೊಳ್ಳಿ ಬೇಕಾದ್ರೆ. ನೋಡಿ ಇದನ್ನು ಇನ್ನೂ ಡ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಂತಹ ಮೆಣಸು, ಗೋಡಂಬಿ, ಕರಿಬೇವು ಇದೆ ಅಲ್ಲ, ಅದನ್ನು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಗಿದೆ ಈಗ, ಡ್ರೈ ಆಗ್ತಾ ಇದೆ. ಅದು ಕೂಡ ಹಾಕಿದ್ರೆ ಒಳ್ಳೆ ಟೇಸ್ಟ್ ಆಗ್ತದೆ. ನೀವು ತುಪ್ಪದಲ್ಲಿ ಮೆಣಸನ್ನು ಹುರಿದ್ರಿಂದ ಮೆಣಸನ್ನು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಈಗ ಆಗಿದೆ, ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚಿಕನ್ ಉರ್ವಲ್ ಮಾಡ್ಕೋಬಹುದು ಅಂತ. ನೀವೊಮ್ಮೆ ಟ್ರೈ ಮಾಡಿ. ಅದೇ ರೀತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.